ನಮಸ್ತೆ ವೀಕ್ಷಕರೇ, ನಾನು ಈ ದಿನ ಮನೆಯಲ್ಲೇ ಕೇವಲ 3 ಸಾಮಗ್ರಿಗಳಲ್ಲಿ ಚಾಕ್ಲೇಟ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಸುಲಭವಾಗಿ ಮಾಡಬಹುದು, ತುಂಬಾ ರುಚಿಯಾಗಿರುತ್ತೆ, ಬಾಯಲ್ಲಿಟ್ಟರೆ ಕರ್ಗೋ ಹಾಗೆ ಇರುತ್ತೆ. ಮಕ್ಕಳ ಹುಟ್ಟುಹಬ್ಬ ಇದ್ದರೆ ಈ ರೀತಿ ಚಾಕ್ಲೇಟ್ ಮಾಡಿ ನೋಡಿ, ಖಂಡಿತ ಇಷ್ಟಪಡ್ತಾರೆ, ಮತ್ತೆ ಮತ್ತೆ ಕೇಳ್ತಾರೆ, ಅಷ್ಟು ರುಚಿಯಾಗಿರುತ್ತೆ. ಹಾಗೆ ಈ ಚಾಕ್ಲೇಟ್ ಮಾಡಲಿಕ್ಕೆ ತುಂಬ ದುಡ್ಡು ಖರ್ಚು ಮಾಡೋ ಅವಶ್ಯಕತೆ ಇಲ್ಲ, ಕಡಿಮೆ ಖರ್ಚಿನಲ್ಲಿ ಚಾಕ್ಲೇಟ್ ಮಾಡಬಹುದು. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈಗ ಚಾಕ್ಲೇಟ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ. ಮೊದಲು ಒಂದು ಪ್ಯಾನ್ಗೆ 1-2 ಟೇಬಲ್ ಸ್ಪೂನಷ್ಟು ಗೋಡಂಬಿ ಹಾಕಿ ಹುರಿದಿಟ್ಕೊಳ್ತಾ ಇದ್ದೀನಿ. ನೀವಿಲ್ಲಿ ಗೋಡಂಬಿ ಬೇಡ ಅಂತ ಅಂದರೆ ಕಡಲೆ ಬೀಜ ಉಪಯೋಗಿಸಬಹುದು, ಬಾದಾಮಿ ಉಪಯೋಗಿಸಬಹುದು ಅಥವಾ ಪಿಸ್ತಾ ಕೂಡ ಉಪಯೋಗಿಸಬಹುದು. ಈಗ ನೋಡಿ, ಗೋಡಂಬಿನ 1-2 ನಿಮಿಷ ಲೋ ಫ್ಲೇಮಲ್ಲಿ ಹುರಿದಿಟ್ಕೊಂಡಿದ್ದೀನಿ. ಈ ರೀತಿ ಗೋಡಂಬಿ ಸ್ವಲ್ಪ ಬಣ್ಣ ಬದಲಾದರೆ ಸಾಕು. ತಕ್ಷಣ ಒಂದು ಬೌಲ್ಗೆ ಎತ್ತಿಟ್ಕೊಳ್ತಾ ಇದ್ದೀನಿ. ಗೋಡಂಬಿ ಹುರಿಯೋದ್ರಿಂದ ಗೋಡಂಬಿ ಗರಿ ಗರಿಯಾಗಿರುತ್ತೆ ಅಂತಷ್ಟೇ. ನಂತರ ಮತ್ತೊಂದು ಪಾತ್ರೆಗೆ 1 ಗ್ಲಾಸಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ಊರಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ನೀರನ್ನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ. ನಂತರ ಪಾತ್ರೆ ಮೇಲೆ ಒಂದು ಬೌಲ್ನ ಎತ್ತಿಟ್ಕೊಂಡಿದ್ದೀನಿ. ಹಾಗೆ ನಾನಿಲ್ಲಿ 2 ವಿಧವಾದ ಚಾಕ್ಲೇಟ್ನ ತೆಗೆದಿಟ್ಕೊಳ್ತಾ ಇದ್ದೀನಿ. ಒಂದು ವೈಟ್ ಕಾಂಪೌಂಡ್ ಚಾಕ್ಲೇಟ್ ಆದರೆ ಮತ್ತೊಂದು ಡಾರ್ಕ್ ಕಾಂಪೌಂಡ್ ಚಾಕ್ಲೇಟ್. ತುಂಬ ಬೆಲೆ ಕಡಿಮೆ ಇರುತ್ತೆ, 400 ಗ್ರಾಮ್ಗೆ ಕೇವಲ 100ರಿಂದ 150 ರೂಪಾಯಿ ಇರುತ್ತೆ. ಸಾಮಾನ್ಯವಾಗಿ ನಾರ್ಮಲ್ ಚಾಕ್ಲೇಟ್ ತೊಗೊಳ್ತೀರಾ ಅಂತ ಅಂದರೆ 100 ಗ್ರಾಮ್ಗೆ 150 ರೂಪಾಯಿ ಇರುತ್ತೆ. ಈ ರೀತಿ ಡಾರ್ಕ್ ಕಾಂಪೌಂಡ್ ಚಾಕ್ಲೇಟ್ ಮತ್ತು ವೈಟ್ ಕಾಂಪೌಂಡ್ ಚಾಕ್ಲೇಟ್ ತೆಗೆದಿಟ್ಕೊಳ್ಳಿ, 150 ರೂಪಾಯಲ್ಲೇ 400 ಗ್ರಾಮ್ ಚಾಕ್ಲೇಟ್ ಬಂದುಬಿಡುತ್ತೆ. ಈಗ ನೋಡಿ, ಬೌಲ್ ಬಿಸಿಯಾಗಿದೆ. ನಂತರ 1 ಕಪ್ಪಷ್ಟು ಡಾರ್ಕ್ ಕಾಂಪೌಂಡ್ ಚಾಕ್ಲೇಟ್ ಹಾಕೊಂಡಿದ್ರೆ 1 ಕಪ್ಪಷ್ಟು ವೈಟ್ ಕಾಂಪೌಂಡ್ ಚಾಕ್ಲೇಟ್ ಹಾಕೊಳ್ತಾ ಇದ್ದೀನಿ. ನಿಮಗೆ ಎಷ್ಟು ಪ್ರಮಾಣದಲ್ಲಿ ಬೇಕೋ ಅಷ್ಟು ಪ್ರಮಾಣದಲ್ಲಿ ಚಾಕ್ಲೇಟ್ ಉಪಯೋಗಿಸಬಹುದು. ಯಾವ ಪ್ರಮಾಣದಲ್ಲಿ ಡಾರ್ಕ್ ಕಾಂಪೌಂಡ್ ಚಾಕ್ಲೇಟ್ ತೊಗೊಂಡಿರ್ತೀರಾ ಅದೇ ಪ್ರಮಾಣದಲ್ಲಿ ಅಷ್ಟೇ ಕ್ವಾಂಟಿಟಿಯಲ್ಲಿ ವೈಟ್ ಕಾಂಪೌಂಡ್ ಚಾಕ್ಲೇಟ್ನು ಕೂಡ ತೆಗೆದಿಟ್ಕೋಬೇಕಾಗುತ್ತೆ. ಈಗ ಊರಿನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀರಿನ ಬಿಸಿಯ ಶಾಖಕ್ಕೆ ಚಾಕ್ಲೇಟ್ ನಿಧಾನಕ್ಕೆ ಮೆಲ್ಟ್ ಆಗಲಿಕ್ಕೆ ಶುರುವಾಗುತ್ತೆ. ಈಗ ನೋಡಿ, ಚಾಕ್ಲೇಟ್ ಚೆನ್ನಾಗಿ ಮೆಲ್ಟ್ ಆಗಿದೆ. ಹಾಗೆ ಈ ರೀತಿ ಸಣ್ಣ ಪುಟ್ಟ ಗಂಟುಗಳಿದ್ರೆ ಅದನ್ನು ಒಡೆದು ನಿಧಾನಕ್ಕೆ ಮೆಲ್ಟ್ ಮಾಡ್ಕೊಳ್ತಾ ಬನ್ನಿ. ಈ ರೀತಿ ಮೆಲ್ಟ್ ಆಗಿದ್ರೆ ಸಾಕು, ತಕ್ಷಣವೇ ಸ್ಟವ್ ಆಫ್ ಮಾಡ್ಕೊಳ್ಳಿ. ನೀರಿನ ಬಿಸಿಯ ಶಾಖಕ್ಕೆ ಚಾಕ್ಲೇಟ್ ಎಲ್ಲ ನಿಧಾನಕ್ಕೆ ಮೆಲ್ಟ್ ಆಗಲಿಕ್ಕೆ ಶುರುವಾಗುತ್ತೆ. ಈಗ ನೋಡಿ, ಚಾಕ್ಲೇಟ್ ಎಲ್ಲ ಚೆನ್ನಾಗಿ ಮೆಲ್ಟ್ ಮಾಡಿಟ್ಕೊಂಡಿದ್ದೀನಿ. ಈ ಕನ್ಸಿಸ್ಟೆನ್ಸಿಯಲ್ಲಿ ಮಾಡಿಟ್ಕೊಂಡ್ರೆ ಸಾಕು. ಈಗ ಈ ಮೆಲ್ಟ್ ಮಾಡಿರುವಂಥ ಚಾಕ್ಲೇಟ್ಗೆ 2 ಟೇಬಲ್ ಸ್ಪೂನಷ್ಟು ಬೆಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಬೆಣ್ಣೆ ಇಲ್ಲಿ ಆಪ್ಷನಲ್, ಚಾಕ್ಲೇಟ್ ನೋಡಲಿಕ್ಕೆ ಸ್ವಲ್ಪ ಶೈನಿಂಗ್ ಥರ ಕಾಣುತ್ತೆ, ಅದಕ್ಕೋಸ್ಕರ ಅಷ್ಟೇ ಬೆಣ್ಣೆ ಹಾಕ್ಕೊಂಡಿದ್ದೀನಿ. ಬೇಡ ಅಂತಂದರೆ ಬೆಣ್ಣೆ ಹಾಕಲಿಲ್ಲ ಅಂದರೂ ಕೂಡ ನಡೆಯುತ್ತೆ. ಈಗ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಆದಷ್ಟು ರೂಮ್ ಟೆಂಪ್ರೇಚರ್ ಇರುವಂಥ ಬೆಣ್ಣೆ ಉಪಯೋಗಿಸ್ಕೊಳ್ಳಿ, ತುಂಬ ತಣ್ಣಗಿರುವಂಥ ಫ್ರಿಜ್ಜಲ್ಲಿರುವಂಥ ಬೆಣ್ಣೆ ಉಪಯೋಗಿಸೋದು ಬೇಡ. ಈಗ ಚಾಕ್ಲೇಟ್ ಮಿಶ್ರಣ ರೆಡಿಯಾಗಿದೆ. ತಕ್ಷಣ ಬೌಲ್ನ ಹೊರಗಡೆ ಎತ್ತಿಟ್ಕೊಂಡು 1 ನಿಮಿಷ ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಚಾಕ್ಲೇಟ್ ಮಿಶ್ರಣ ಸಾಫ್ಟಾಗಿರುತ್ತೆ ಅಂತಷ್ಟೇ. ಈಗ ಮೌಲ್ಡ್ನ ತೆಗೆದಿಟ್ಕೊಂಡಿದ್ದೀನಿ. ಮೌಲ್ಡ್ ಇಲ್ಲ ಅಂತಂದರೆ ಈ ರೀತಿ ಐಸ್ ಟ್ರೇ ಕೂಡ ಉಪಯೋಗಿಸಬಹುದು. ನಾನಿಲ್ಲಿ 2 ಮೌಲ್ಡ್ನ ಉಪಯೋಗಿಸ್ಕೊಳ್ತಾ ಇದ್ದೀನಿ. ಈಗ ಸ್ವಲ್ಪನೇ ಚಾಕ್ಲೇಟ್ ಮಿಶ್ರಣ ಹಾಕ್ಕೊಳ್ತಾ ಇದ್ದೀನಿ. ತುಂಬ ಪ್ರಮಾಣದಲ್ಲಿ ಚಾಕ್ಲೇಟ್ ಮಿಶ್ರಣ ಹಾಕೋಬೇಡಿ, ಈ ರೀತಿ ಸ್ವಲ್ಪ ಅಷ್ಟೇ ಹಾಕ್ಕೊಳ್ತಾ ಬನ್ನಿ. ಯಾಕೆಂತಂದರೆ ನಾವಿಲ್ಲಿ ಗೋಡಂಬಿ ಹುರ್ಕೊಂಡಿದ್ದೀವಲ್ಲ, ಗೋಡಂಬಿ ಕೂಡ ಉಪಯೋಗಿಸಬಹುದು, ಅದಕ್ಕೋಸ್ಕರ ಅಷ್ಟೇ. ಗೋಡಂಬಿ ಕೂಡ ಇಲ್ಲಿ ಆಪ್ಷನಲ್, ಬೇಡ ಅಂತಂದರೆ ಗೋಡಂಬಿ ಹಾಕಲಿಲ್ಲ ಅಂದರೂ ಕೂಡ ನಡೆಯುತ್ತೆ, ಪ್ಲೇನ್ ಚಾಕ್ಲೇಟ್ ಆಗಿ ಮಾಡ್ಕೋಬಹುದು. ಈಗ ಈ ಚಾಕ್ಲೇಟ್ ಮಿಶ್ರಣ ನೀಟಾಗಿ ಸುತ್ತ ಕೂಡ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಆವಾಗ ಚಾಕ್ಲೇಟ್ ನೋಡಲಿಕ್ಕೂ ಕೂಡ ಚೆನ್ನಾಗಿ ಕಾಣುತ್ತೆ ಅಂತಷ್ಟೇ. ಈಗ ಮತ್ತೊಂದು ಮೌಲ್ಡ್ಗೂ ಕೂಡ ಮಾಡಿಟ್ಟಿರುವಂಥ ಚಾಕ್ಲೇಟ್ ಮಿಶ್ರಣನ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಆದಷ್ಟು ಅರ್ಧ ಭಾಗದಷ್ಟೇ ಚಾಕ್ಲೇಟ್ ಮಿಶ್ರಣನ ಸ್ಪ್ರೆಡ್ ಮಾಡ್ಕೊಳ್ಳಿ. ನಂತರ ಹುರಿದಿರುವಂಥ ಗೋಡಂಬಿ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಮಧ್ಯ ಭಾಗಕ್ಕೆ ಗೋಡಂಬಿನ ಜೋಡಿಸ್ಕೋಬೇಕಾಗುತ್ತೆ. ನಿಮಗೆ ಎಷ್ಟು ಪ್ರಮಾಣದಲ್ಲಿ ಬೇಕೋ ಅಷ್ಟು ಪ್ರಮಾಣದಲ್ಲಿ ಗೋಡಂಬಿ ಉಪಯೋಗಿಸಬಹುದು, ಇಷ್ಟೇ ಉಪಯೋಗಿಸಬೇಕು ಅಂತೇನಿಲ್ಲ. ಗೋಡಂಬಿ ಬೇಡ ಅಂತ ಅಂದರೆ ಬಾದಾಮಿ, ಪಿಸ್ತಾ ಅಥವಾ ಕಡಲೆ ಬೀಜ ಕೂಡ ಉಪಯೋಗಿಸಬಹುದು. ಗೋಡಂಬಿ ಹಾಕೋದ್ರಿಂದ ಚಾಕ್ಲೇಟ್ ತುಂಬಾ ರುಚಿಯಾಗಿ ಬರುತ್ತೆ. ಈ ರೀತಿ ಗೋಡಂಬಿ ಜೋಡಿಸಿದ ನಂತರ ಮತ್ತೆ ಚಾಕ್ಲೇಟ್ ಮಿಶ್ರಣನ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಆದಷ್ಟು ಒಂದೇ ಸಮನಲ್ಲಿ ಸ್ಪ್ರೆಡ್ ಮಾಡ್ಕೊಳ್ತಾ ಬನ್ನಿ, ಆವಾಗ ಚಾಕ್ಲೇಟ್ ನೋಡಲಿಕ್ಕೂ ಕೂಡ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಹಾಗೆ ಮನೆಯಲ್ಲಿ ಈ ರೀತಿ ಮೌಲ್ಡ್ ಇಲ್ಲ ಅಂತ ಅಂದರೆ ಮೊದಲೇ ಹೇಳಿದಾಗೆ ಐಸ್ ಟ್ರೇ ಕೂಡ ಉಪಯೋಗಿಸಬಹುದು, ಅಥವಾ ಐಸ್ ಟ್ರೇ ಬದಲಾಗಿ ಪ್ಲಾಸ್ಟಿಕ್ ಶೀಟ್ ಕೂಡ ಉಪಯೋಗಿಸಬಹುದು. ತೆಳುವಾಗಿ ಈ ಚಾಕ್ಲೇಟ್ ಮಿಶ್ರಣನ ಸ್ಪ್ರೆಡ್ ಮಾಡಿಟ್ಕೊಂಡ್ರೆ ಸಾಕು, ಚಾಕ್ಲೇಟ್ ಕೂಡ ತುಂಬ ಸುಲಭವಾಗಿ ಬರುತ್ತೆ. ಈಗ ನೋಡಿ, ಮತ್ತೊಂದು ಮೌಲ್ಡ್ಗೂ ಕೂಡ ಈ ರೀತಿ ಮಾಡಿಟ್ಟಿರುವಂಥ ಚಾಕ್ಲೇಟ್ ಮಿಶ್ರಣನ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ನಂತರ ಈ ಮೌಲ್ಡ್ನ 1-2 ಬಾರಿ ನೆಲಕ್ಕೆ ಟ್ಯಾಪ್ ಮಾಡ್ಕೊಳ್ತಾ ಇದ್ದೀನಿ. ಈ ಚಾಕ್ಲೇಟ್ ಮಿಶ್ರಣ ಒಂದೇ ಸಮನಲ್ಲಿ ಸ್ಪ್ರೆಡ್ ಆಗುತ್ತೆ ಅಂತಷ್ಟೇ. ಹಾಗೆ ಈ ಮೌಲ್ಡ್ನ ಒಂದು 10ರಿಂದ 15 ನಿಮಿಷ ಫ್ರಿಜ್ಜಲ್ಲಿ ಸೆಟ್ ಆಗಲಿಕ್ಕೆ ಹಾಗೆ ಇಟ್ಟಿದ್ದೀನಿ. ಈ ರೀತಿ ಚೆನ್ನಾಗಿ ಸೆಟ್ ಆಗಿರಬೇಕು. ಅಕಸ್ಮಾತ್ ಚಾಕ್ಲೇಟ್ ಮಿಶ್ರಣ ಕೈಗೆ ಇನ್ನೂ ಅಂಟ್ಕೊಳ್ಳುತ್ತೆ ಅನಿಸಿದ್ರೆ ಮತ್ತೆ ಒಂದು 5 ನಿಮಿಷ ಫ್ರಿಜ್ಜಲ್ಲಿ ಸೆಟ್ ಆಗಲಿಕ್ಕೆ ಹಾಗೆ ಇಟ್ಬಿಡಿ. ಈಗ ನೋಡಿ, ಚಾಕ್ಲೇಟ್ ರೆಡಿ ಆಗಿದೆ. ನಿಧಾನಕ್ಕೆ ಮೌಲ್ಡಿಂದ ತೆಗೆದಿಟ್ಕೊಳ್ತಾ ಇದ್ದೀನಿ. ನೋಡಿ, ಎಷ್ಟು ಚೆನ್ನಾಗಿ ಚಾಕ್ಲೇಟ್ ಬರ್ತಾ ಇದೆ ಅಂತ ಗೊತ್ತಾಗ್ತಾ ಇದೆ. ತುಂಬ ಸುಲಭವಾಗಿ ಈ ಚಾಕ್ಲೇಟ್ ಮಾಡಬಹುದು, ತುಂಬಾ ರುಚಿಯಾಗಿರುತ್ತೆ, ಬಾಯಲ್ಲಿಟ್ಟರೆ ಕರ್ಗೋ ಹಾಗೆ ಇರುತ್ತೆ. ಇದೇ ರೀತಿ ಮತ್ತೊಂದು ಮೌಲ್ಡಲ್ಲಿರುವಂಥ ಚಾಕ್ಲೇಟ್ನ ಕೂಡ ತೆಗೆದಿಟ್ಕೊಳ್ತಾ ಇದ್ದೀನಿ. ಅಂಗಡಿಯಲ್ಲಿ 150 ರೂಪಾಯಿ ಕೊಟ್ಟು 100 ಗ್ರಾಮ್ ಚಾಕ್ಲೇಟ್ ತರೋದಕ್ಕಿಂತ ಈ ರೀತಿ ಮನೆಯಲ್ಲೇ ಕಡಿಮೆ ಖರ್ಚಿನಲ್ಲಿ ಚಾಕ್ಲೇಟ್ ಮಾಡಿ ನೋಡಿ, ಖಂಡಿತ ಇಷ್ಟಪಡ್ತೀರಾ, ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಈಗ ನೋಡಿ, ಮತ್ತೊಂದು ಮೌಲ್ಡಲ್ಲಿರುವಂಥ ಚಾಕ್ಲೇಟ್ನ ಕೂಡ ತೆಗೆದಿಟ್ಕೊಂಡಿದ್ದೀನಿ. ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಗೊತ್ತಾಗ್ತಾ ಇದೆ. ಹಾಗೆ ತುಂಬಾ ರುಚಿಯಾಗಿರುತ್ತೆ. ಈಗ ಈ ಚಾಕ್ಲೇಟ್ನ ಕಟ್ ಮಾಡಿ ತೋರಿಸ್ತೀನಿ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ.
ಹಾಗೆ ಈ ಚಾಕ್ಲೇಟ್ನ ನೀವು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಕೂಡ ಇಡಬಹುದು. 1 ತಿಂಗಳು ಇಟ್ಟರೂ ಕೂಡ ಹಾಳಾಗೋದಿಲ್ಲ, ಅದೇ ರುಚಿಯಲ್ಲಿರುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಸುಲಭವಾಗಿ ಮನೆಯಲ್ಲೇ ಕೇವಲ 3 ಸಾಮಗ್ರಿಗಳಲ್ಲಿ ಯಾವ ರೀತಿ ಚಾಕ್ಲೇಟ್ ಮಾಡಿದೆ ಅಂತ ಗೊತ್ತಾಯ್ತಲ್ವಾ? ತುಂಬ ಸುಲಭವಾಗಿ ಮಾಡಬಹುದು, ದಿಢೀರಾಗಿ ಮಾಡಬಹುದು, ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ನೀವು ಕೂಡ ಒಮ್ಮೆ ಪ್ರಯತ್ನಿಸಿ, ಖಂಡಿತ ಇಷ್ಟಪಡ್ತೀರಾ. ಥ್ಯಾಂಕ್ ಯು. ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.